ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಒಂದು ದೇಶದ ಆರ್ಥಿಕತೆಯನ್ನ ಮತ್ತು ಅಭಿವೃದ್ಧಿಯನ್ನ ಕಂಪ್ಲೀಟ್ ಆಗಿ ಬುಡಮೇಲು ಮಾಡಲು ಯಾವುದೇ ಶತ್ರು ರಾಷ್ಟ್ರದ ಕ್ಷಿಪಣಿಗಳೇ ಬೇಕಾಗಿಲ್ಲ. ಪ್ರಕೃತಿಯೊಮ್ಮೆ ಮುನಿಸಿಕೊಂಡ್ರೆ ತನ್ನ ರೌದ್ರ ರೂಪವನ್ನ ಪ್ರದರ್ಶನ ಮಾಡಿದ್ರೆ ಎಂತಹ ಬಲಿಷ್ಠ ಸರ್ಕಾರವಾದ್ರೂ ಕೂಡ ಸರಿ, ಕೇವಲ ಒಂದೇ ದಿನದಲ್ಲಿ ಮಂಡಿ ಊರ್ಲೇಬೇಕು. ನಮ್ಮ ಭಾರತ ದೇಶದಲ್ಲಿ ಇದೀಗ ಅಕ್ಷರಶಃ ಇಂತಹದ್ದೇ ಒಂದು ಭಾರಿ ದೊಡ್ಡ ಕಣ್ಣಿಗೆ ಕಾಣದ ಪ್ರಾಕೃತಿಕ ಬಿಕ್ಕಟ್ಟು ಸೃಷ್ಟಿಯಾಗಿದೆ. ಒಂದ್ ಕಡೆ ಬಿಸಿಲಿನಿಂದ ಕಂಗೆಟ್ಟಿರುವಂತಹ ಜನರಿಗೆ ದಿಢೀರಂತ ಆಕಾಶವೇ ಕಳಚಿ ಬೀಳುವಂತೆ ಸುರಿತಾ ಇರುವ ಭಾರಿ ಮಳೆ ಅಕ್ಷರಶಃ ನಡುಕ ಹುಟ್ಟಿಸಿದೆ. ಹೌದು, ಭಾರತೀಯ ಹವಾಮಾನ ಇಲಾಖೆ ಅಂದ್ರೆ IMD ಇದೀಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಭಾರಿ ದೊಡ್ಡ ವಾರ್ನಿಂಗ್ ಒಂದನ್ನ ರಿಲೀಸ್ ಮಾಡಿದೆ. ಭಾರತದ ಬರೋಬ್ಬರಿ 17 ರಾಜ್ಯಗಳಿಗೆ ಮುಂಬರುವ ದಿನಗಳಲ್ಲಿ ವಿಪರೀತ ಮಳೆಯಾಗುವ ಭಾರಿ ದೊಡ್ಡ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಅಚ್ಚರಿಯ ವಿಚಾರ ಏನಂದ್ರೆ, ಸದಾಕಾಲ ಬಿಸಿಲಿನ ಬೇಗೆಯಿಂದ ಬೇಯ್ತಾ ಇದ್ದಂತಹ ದೇಶದ ರಾಜಧಾನಿ ನವದೆಹಲಿಯಲ್ಲಿ ಇದೀಗ ದಿಢೀರಂತ ತಾಪಮಾನ ಪಾತಾಳಕ್ಕೆ ಕುಸಿದಿದ್ದು ಸಾಮಾನ್ಯಕ್ಕಿಂತ ಅತಿ ಕಡಿಮೆ ಉಷ್ಣಾಂಶ ದಾಖಲಾಗಿದೆ. ಅಷ್ಟಕ್ಕೂ ಭಾರತದ ಹವಾಮಾನದಲ್ಲಿ ಏಕೈಕಿ ಇಷ್ಟೊಂದು ಭಾರಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆಯಾಗಲು ಅಸಲಿ ಕಾರಣವೇನು? ದೆಹಲಿಯ ತಾಪಮಾನ ದಿಢೀರಂತ ಕುಸಿಯುವಂತೆ ಮಾಡಿದ ಆ ಕಣ್ಣಿಗೆ ಕಾಣದ ವಾತಾವರಣದ ಷಡ್ಯಂತ್ರ ಎಂಥದ್ದು? ಪ್ರಶಾಂತ ಮಹಾಸಾಗರದಲ್ಲಿ ಶುರುವಾಗಿರುವ ಲಾನಿನಾ ಎಫೆಕ್ಟ್ ಭಾರತದ ಮೇಲೆ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇರುವುದಾದ್ರೂ ಹೇಗೆ? ಭಾರಿ ಮಳೆಯಿಂದಾಗಿ ನಮ್ಮ ದೇಶದ ರೈತರ ಬೆಳೆಗಳಿಗೆ ಎದುರಾಗಲಿರುವಂತಹ ಮೆಗಾ ಕಂಟಕ ಎಂಥದ್ದು? ನಗರ ಪ್ರದೇಶಗಳಲ್ಲಿ ಕಳಪೆ ಮೂಲ ಸೌಕರ್ಯದಿಂದಾಗಿ IT ಕಾರಿಡಾರ್ಗಳು ಕಂಪ್ಲೀಟ್ ಆಗಿ ಮುಳುಗ್ತಾ ಇರುವ ಕರಾಳ ವಾಸ್ತವ ಏನು? ಬನ್ನಿ ಇವತ್ತಿನ ಎಕ್ಸ್ಕ್ಲೂಸಿವ್ ಡೀಟೇಲ್ ರಿಪೋರ್ಟ್ ನಲ್ಲಿ ಹವಾಮಾನ ಬದಲಾವಣೆಯ ಈ ಪ್ರತಿಯೊಂದು ಕರಾಳ ರಹಸ್ಯವನ್ನ ಎಳೆಯಾಗಿ ಬಿಚ್ಚಿಡೋಣ. ನಮ್ಮ ಭವಿಷ್ಯಕ್ಕೆ ಸಂಬಂಧಿಸಿದ ಈ ಸ್ಫೋಟಕ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ದು ಯಾವ ಊರು, ನಿಮ್ಮೂರಲ್ಲಿ ಮಳೆ ಆಗ್ತಾ ಇದೆಯಾ ಅಥವಾ ಬಿಸಿಲು ಇದೆಯಾ ಕಮೆಂಟ್ ಮಾಡಿ, ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಈ ಭಾರಿ ದೊಡ್ಡ ಪ್ರಾಕೃತಿಕ ಬಿಕ್ಕಟ್ಟಿನ ಅಸಲಿ ಕಥೆ ಅರ್ಥವಾಗಬೇಕಾದ್ರೆ ನೀವು ಮೊದಲು ಹವಾಮಾನ ಇಲಾಖೆ ನೀಡಿರುವ ಆ ಅಧಿಕೃತ ವರದಿಯನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಭಾರತದ ಮೂಲೆ ಮೂಲೆಯ ಹವಾಮಾನವನ್ನ ಸ್ಯಾಟಲೈಟ್ ಗಳ ಮೂಲಕ ನಿರಂತರವಾಗಿ ಟ್ರ್ಯಾಕ್ ಮಾಡುವ IMD ವಿಜ್ಞಾನಿಗಳು ಮುಂದಿನ ಕೆಲವು ದಿನಗಳು ಭಾರತಕ್ಕೆ ಅತ್ಯಂತ ಕ್ಲಿಷ್ಟಕರವಾದ ದಿನಗಳು ಎನ್ನುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಸಾಂ, ಮಹಾರಾಷ್ಟ್ರ ಮತ್ತು ನಮ್ಮ ಹೆಮ್ಮೆಯ ಕರ್ನಾಟಕ ಸೇರಿದಂತೆ ಬರೋಬ್ಬರಿ 17 ರಾಜ್ಯಗಳಿಗೆ ಮೇಘ ಸ್ಫೋಟದಂತಹ ಅಂದ್ರೆ ಕ್ಲೌಡ್ ಬರ್ಸ್ಟ್ ಮಾದರಿಯ ಭಾರಿ ದೊಡ್ಡ ಮಳೆಯಾಗುವ ಮುನ್ಸೂಚನೆ ನೀಡಲಾಗಿದೆ. ಈ ರಾಜ್ಯದಲ್ಲಿ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುವ ಮತ್ತು ತಗ್ಗು ಪ್ರದೇಶಗಳು ಕಂಪ್ಲೀಟ್ ಆಗಿ ಜಲಾವೃತವಾಗುವ ಭಾರಿ ದೊಡ್ಡ ಆತಂಕ ಎದುರಾಗಿದೆ. ಈ ವರದಿಯಲ್ಲಿ ಅತಿ ಹೆಚ್ಚು ಕುತೂಹಲ ಕೆರಳಿಸುವ ವಿಚಾರ ಅಂದ್ರೆ ಅದು ದೇಶದ ರಾಜಧಾನಿ ದೆಹಲಿಯ ವಾತಾವರಣ. ಸಾಮಾನ್ಯವಾಗಿ ಈ ಸಮಯದಲ್ಲಿ ದೆಹಲಿಯಲ್ಲಿ ಉರಿ ಬಿಸಿಲು ಇರುತ್ತೆ. ಆದ್ರೆ IMD ವರದಿಯ ಪ್ರಕಾರ ದೆಹಲಿಯಲ್ಲಿ ಗರಿಷ್ಠ ತಾಪಮಾನವು ಸಾಮಾನ್ಯಕ್ಕಿಂತ ಭಾರಿ ಪ್ರಮಾಣದಲ್ಲಿ ಕೆಳಗೆ ಕುಸಿದಿದೆ. ವಿಪರೀತ ಮಳೆ ಮತ್ತು ತಂಪಾದ ಗಾಳಿಯಿಂದಾಗಿ ದೆಹಲಿಯ ಜನತೆ ದಿಢೀರಂತ ಸ್ವೆಟರ್ ಮೊರೆ ಹೋಗ್ತಾ ಇರುವಂತಹ ವಿಚಿತ್ರ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಸಿಲಿನ ಜೊಳಕ್ಕೆ ಒಣಗಿದ್ದಂತಹ ರಸ್ತೆಗಳು ಇದೀಗ ಮೊಣಕಾಲುದ್ದ ನೀರಿನಲ್ಲಿ ಮುಳುಗಿ ಹೋಗಿವೆ. ಈ ದಿಢೀರ್ ಬದಲಾವಣೆ ಕೇವಲ ಒಂದು ಆಕಸ್ಮಿಕವಲ್ಲ, ಬದಲಾಗಿ ಇದೊಂದು ಜಾಗತಿಕ ಹವಾಮಾನ ಪಲ್ಲಟದ ಅತಿ ದೊಡ್ಡ ಮುನ್ಸೂಚನೆಯಾಗಿದೆ. ಅಷ್ಟಕ್ಕೂ ಭಾರತದಲ್ಲಿ ದಿಢೀರಂತ ಇಷ್ಟೊಂದು ಭಾರಿ ಪ್ರಮಾಣದ ಮಳೆಯಾಗಲು ಅಸಲಿ ಕಾರಣವೇನ್ ಗೊತ್ತಾ? ಅದೇ ಪ್ರಶಾಂತ ಮಹಾಸಾಗರದಲ್ಲಿ ನಡೀತಾ ಇರುವ ಲಾನಿನಾ ಎಫೆಕ್ಟ್ ಎನ್ನುವಂತಹ ಭಾರಿ ದೊಡ್ಡ ಹವಾಮಾನ ಬದಲಾವಣೆ. ಕಳೆದ ವರ್ಷ ನಾವು ಎಲ್ ನೀನೋ ಪ್ರಭಾವದಿಂದಾಗಿ ಭಾರಿ ದೊಡ್ಡ ಬರಗಾಲವನ್ನು ಎದುರಿಸಿದ್ವಿ. ಆದ್ರೆ ಈಗ ಕಂಪ್ಲೀಟ್ ಉಲ್ಟಾ ಆಗಿದೆ. ಸಮುದ್ರದ ಮೇಲ್ಮೈ ಉಷ್ಣಾಂಶ ದಿಢೀರಂತ ತಂಪಾಗಿದ್ದರಿಂದ ವಿಪರೀತ ತೇವಾಂಶ ಉಳ್ಳಂತಹ ಗಾಳಿಯು ಭಾರತದ ಕಡೆಗೆ ನುಗ್ಗಿ ಬರ್ತಾ ಇದೆ. ಈ ಲಾನಿನಾ ಪ್ರಭಾವ ಎಷ್ಟೊಂದು ಬಲಿಷ್ಠವಾಗಿದೆ ಅಂತಂದ್ರೆ, ಅದು ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ಸಾಲು ಸಾಲು ವಾಯುಭಾರ ಕುಸಿತಗಳನ್ನ ಅಂದ್ರೆ ಸೈಕ್ಲೋನ್ ಗಳನ್ನ ಸೃಷ್ಟಿ ಮಾಡುತ್ತೆ. ಇದರ ನೇರ ಪರಿಣಾಮವೇ ಇಂದು ಭಾರತದ 17 ರಾಜ್ಯಗಳಲ್ಲಿ ಸುರಿತಾ ಇರುವಂತಹ ಈ ರೌದ್ರಾವತಾರದ ಮಳೆಗಳು. ಮಳೆ ಬಂದ್ರೆ ರೈತರಿಗೆ ಖುಷಿಯಾಗಬೇಕು ನಿಜ, ಆದ್ರೆ ಮಿತಿ ಮೀರಿದ ಮಳೆ ಬಂದ್ರೆ ಆ ರೈತನ ಬದುಕು ಕಂಪ್ಲೀಟ್ ಆಗಿ ಕಣ್ಣೀರಲ್ಲಿ ಮುಳುಗಿ ಹೋಗುತ್ತೆ. ಈಗ ಭಾರತದಲ್ಲಿ ಮುಂಗಾರು ಬೆಳೆಯ ಅಂದ್ರೆ ಖಾರಿಫ್ ಸೀಸನ್ ನ ಕೊಯ್ಲಿನ ಸಮಯ ಹತ್ತಿರ ಬಂದಿದೆ. ಗದ್ದೆಗಳಲ್ಲಿ ಭತ್ತ, ರಾಗಿ, ಮೆಕ್ಕೆಜೋಳ ಮತ್ತು ಹತ್ತಿ ಬೆಳೆಗಳು ಕಟಾವಿಗೆ ಬಂದಿವೆ. ಇಂತಹ ಸಮಯದಲ್ಲಿ ದಿಢೀರಂತ ಭಾರಿ ಮಳೆಯಾದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಇಡೀ ಬೆಳೆ ಗದ್ದೆಯಲ್ಲೇ ಕೊಳೆತು ಹೋಗುತ್ತೆ. ಸಾವಿರಾರು ರೂಪಾಯಿ ಸಾಲ ಮಾಡಿ ಗೊಬ್ಬರ ಹಾಕಿ ಕಷ್ಟಪಟ್ಟು ರೈತರಿಗೆ ಈ ಅಕಾಲಿಕ ಮಳೆ ಅಕ್ಷರಶಃ ಭಾರಿ ದೊಡ್ಡ ಗಂಡಾಂತರವನ್ನ ತಂದೊಡ್ಡಿದೆ. ಬೆಳೆ ನಾಶವಾದ್ರೆ ರೈತರು ಸಾಲದ ಸುಳಿಗೆ ಸಿಲುಕುವುದು 100% ಗ್ಯಾರಂಟಿ ಆಗಿದೆ. ಮಳೆಯ ಅಬ್ಬರ ಕೇವಲ ರೈತರಿಗೆ ಮಾತ್ರ ಸೀಮಿತವಾಗಿರುವುದಿಲ್ಲ, ಇದು ನಗರ ಪ್ರದೇಶಗಳಲ್ಲಿ ವಾಸಿಸುವ ಪ್ರತಿಯೊಬ್ಬ ಜನಸಾಮಾನ್ಯನ ತಟ್ಟೆಯ ಮೇಲೂ ಕೂಡ ನೇರವಾದ ಪ್ರಭಾವವನ್ನ ಬೀರುತ್ತೆ. ಯಾವಾಗ ಕೃಷಿ ಭೂಮಿಯಲ್ಲಿ ಬೆಳೆ ನಾಶವಾಗುತ್ತದೆಯೋ ಆಗ ತಕ್ಷಣವೇ ಮಾರುಕಟ್ಟೆಯಲ್ಲಿ ತರಕಾರಿ ಮತ್ತು ದಿನಸಿ ವಸ್ತುಗಳ ಕೊರತೆ ಸೃಷ್ಟಿಯಾಗುತ್ತೆ. ಟೊಮೆಟೊ, ಈರುಳ್ಳಿ ಮತ್ತು ಬೇಳೆಕಾಳುಗಳ ಬೆಳೆ ದಿಢೀರಂತ ಗಗನಕ್ಕೇರುತ್ತೆ. ಸಪ್ಲೈ ಚೈನ್ ಅಂದ್ರೆ ಪೂರೈಕೆ ವ್ಯವಸ್ಥೆ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗೋದ್ರಿಂದ ಸಾರಿಗೆ ವೆಚ್ಚ ಕಂಪ್ಲೀಟ್ ಆಗಿ ವಿಪರೀತವಾಗಿ ಹೆಚ್ಚಾಗುತ್ತೆ. ಇದು ದೇಶದಲ್ಲಿ ಭಾರಿ ದೊಡ್ಡ ಮಟ್ಟದ ಹಣದುಬ್ಬರಕ್ಕೆ ಅಂದ್ರೆ ಇನ್ಫ್ಲೇಷನ್ಗೆ ಕಾರಣವಾಗುತ್ತೆ ಎನ್ನುವುದು ಆರ್ಥಿಕ ತಜ್ಞರ ಖಚಿತ ಎಚ್ಚರಿಕೆಯಾಗಿದೆ. ಭಾರಿ ಮಳೆಯಿಂದಾಗಿ ನಮ್ಮ ದೇಶದ ಆಡಳಿತ ವ್ಯವಸ್ಥೆಯ ಮತ್ತು ಕಳಪೆ ಮೂಲಸೌಕರ್ಯದ ಅಂದ್ರೆ ಕೋರ್ ಇನ್ಫ್ರಾಸ್ಟ್ರಕ್ಚರ್ ನ ಅಸಲಿ ಬಣ್ಣ ಕಂಪ್ಲೀಟ್ ಆಗಿ ಬಯಲಾಗುತ್ತೆ. ಬೆಂಗಳೂರು, ಮುಂಬೈ, ದೆಹಲಿ
ಮತ್ತು ಚೆನ್ನೈನಂತಹ ಭಾರಿ ದೊಡ್ಡ ಐಟಿ ಕಾರಿಡಾರ್ಗಳು ಕೇವಲ ಒಂದೆರಡು ಗಂಟೆಗಳ ಕಾಲ ಮಳೆ ಬಂದ್ರೆ ಸಾಕು ಅಕ್ಷರಶಃ ಕೆರೆಗಳಾಗಿ ಬದಲಾಗುತ್ತವೆ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಐಷಾರಾಮಿ ಕಾರುಗಳು ನೀರಿನಲ್ಲಿ ತೇಲಾಡುತ್ತವೆ. ಐಟಿ ಉದ್ಯೋಗಿಗಳು ಟ್ರ್ಯಾಕ್ಟರ್ಗಳಲ್ಲಿ ಆಫೀಸ್ಗೆ ಹೋಗುವಂತಹ ದಯಾನೀಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಕಾಂಕ್ರೀಟ್ ಕಾಡನ್ನ ಬೆಳೆಸುವ ಭರದಲ್ಲಿ ಕಾಲುವೆಗಳನ್ನ ಮತ್ತು ಕೆರೆಗಳನ್ನ ಕಂಪ್ಲೀಟ್ ಆಗಿ ಒತ್ತುವರಿ ಮಾಡಿದ್ದರ ಕರ್ಮದ ಫಲವನ್ನ ಇಡೀ ದೇಶ ಈಗ ಅನುಭವಿಸಬೇಕಾಗುತ್ತೆ. ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಮತ್ತು ನಮ್ಮ ಪಶ್ಚಿಮ ಘಟ್ಟಗಳ ಗುಡ್ಡಗಾಡು ಪ್ರದೇಶಗಳಲ್ಲಿ ಭಾರಿ ಮಳೆ ಅಕ್ಷರಶಃ ಭಾರಿ ದೊಡ್ಡ ವಿಪತ್ತನ್ನು ತಂದೊಡ್ಡಿದೆ. ಪರ್ವತಗಳ ಮೇಲೆ ವಿಪರೀತ ಮಳೆಯಾದಾಗ ಅಲ್ಲಿನ ಮಣ್ಣು ಸಡಿಲಗೊಂಡು ಭಾರಿ ದೊಡ್ಡ ಪ್ರಮಾಣದ ಭೂಕುಸಿತ ಅಂದ್ರೆ ಲ್ಯಾಂಡ್ ಸ್ಲೈಡ್ ಗಳು ಸಂಭವಿಸುತ್ತೆ. ಇಡೀ ಹಳ್ಳಿಗಳೇ ಕೇವಲ ಕೆಲವು ಸೆಕೆಂಡುಗಳಲ್ಲಿ ಮಣ್ಣಿನ ಅಡಿಯಲ್ಲಿ ಕಂಪ್ಲೀಟ್ ಆಗಿ ಮುಚ್ಚಿ ಹೋಗುವ ಆತಂಕ ನಿರ್ಮಾಣವಾಗುತ್ತೆ. ರಸ್ತೆಗಳು ಕೊಚ್ಚಿ ಹೋಗಿ ಸಂಪರ್ಕ ಕಂಪ್ಲೀಟ್ ಆಗಿ ಕಟ್ ಆಗುತ್ತೆ. ಈ ಗುಡ್ಡಗಾಡು ಜನರ ರಕ್ಷಣೆಗಾಗಿ ಈಗ ಎನ್ಡಿಆರ್ಎಫ್ ಪಡೆಗಳು ಹೈ ಅಲರ್ಟ್ ನಲ್ಲಿ ಇಡಲಾಗಿದೆ. ಒಂದು ಭಾರಿ ದೊಡ್ಡ ಪ್ರವಾಹ ಬಂದು ಹೋದ್ರೆ ಆ ರಾಜ್ಯದ ಆರ್ಥಿಕತೆ ಕನಿಷ್ಠ 10 ವರ್ಷಗಳಷ್ಟು ಹಿಂದಕ್ಕೆ ಹೋಗುತ್ತೆ ಅಂತಾರೆ ಎಕನಾಮಿಕ್ಸ್ ಪಂಡಿತರು. ಮಳೆಯಿಂದಾಗಿ ರಸ್ತೆಗಳು, ಸೇತುವೆಗಳು ಮತ್ತು ವಿದ್ಯುತ್ ಕಂಬಗಳು ಕಂಪ್ಲೀಟ್ ಆಗಿ ನಾಶವಾಗುತ್ತವೆ. ಇವುಗಳನ್ನ ಮತ್ತೆ ಮರು ನಿರ್ಮಾಣ ಮಾಡಲು ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ಟ್ಯಾಕ್ಸ್ ಹಣವನ್ನ ಸುರಿಬೇಕಾಗುತ್ತೆ. ಕಾರ್ಖಾನೆಗಳಿಗೆ ನೀರು ನುಗ್ಗಿ ಉತ್ಪಾದನೆ ಕಂಪ್ಲೀಟ್ ಆಗಿ ಸ್ತಬ್ಧವಾಗುತ್ತೆ. ಇದರಿಂದಾಗಿ ದೇಶದ ಜಿಡಿಪಿ ಮೇಲೂ ಕೂಡ ಪರೋಕ್ಷವಾಗಿ ಭಾರಿ ದೊಡ್ಡ ಪೆಟ್ಟು ಬೀಳುತ್ತೆ. ಹವಾಮಾನ ಬದಲಾವಣೆ ಎನ್ನುವುದು ಕೇವಲ ಪರಿಸರದ ಸಮಸ್ಯೆಯಲ್ಲ, ಅದೊಂದು ಭಾರಿ ದೊಡ್ಡ ಆರ್ಥಿಕ ವಿಪತ್ತು ಎನ್ನುವುದು ಈಗ ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗಿದೆ. ಪ್ರವಾಹದ ನೀರು ಕಡಿಮೆಯಾದ ತಕ್ಷಣವೇ ಶುರುವಾಗುವುದೇ ಅಸಲಿ ಕರಾಳ ಆಟ, ಅದೇ ಸಾಂಕ್ರಾಮಿಕ ರೋಗಗಳ ಹರಡುವಿಕೆ. ನಿಂತ ನೀರಿನಲ್ಲಿ ಸೊಳ್ಳೆಗಳು ವಿಪರೀತವಾಗಿ ಉತ್ಪತ್ತಿಯಾಗಿ ಡೆಂಗು, ಮಲೇರಿಯಾ ಮತ್ತು ಚಿಕನ್ ಗುನ್ಯಾದಂತಹ ರೋಗಗಳು ಕಾಡ್ಗಿಚ್ಚುನಂತೆ ಹರಡುತ್ತೆ. ಕುಡಿಯುವ ನೀರು ಕಲುಷಿತಗೊಂಡು ಕಾಲರ ಮತ್ತು ಟೈಫಾಯ್ಡ್ ನಂತಹ ರೋಗಗಳು ಜನರನ್ನ ಆಸ್ಪತ್ರೆಗೆ ದಬ್ಬುತ್ತವೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೆಡ್ಗಳು ಸಿಗದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮಳೆಯ ನಂತರ ಆ ಹೆಲ್ತ್ ಎಮರ್ಜೆನ್ಸಿಯನ್ನ ಎದುರಿಸಲು ಆರೋಗ್ಯ ಇಲಾಖೆ ಈಗಿನಿಂದಲೇ ಭಾರಿ ದೊಡ್ಡ ಮೆಗಾ ಪ್ಲಾನ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ. ಐಎಂಡಿ ಕೊಟ್ಟಿರುವಂತಹ ಈ ರೆಡ್ ಅಲರ್ಟ್ ನೋಡಿ ಕೇಂದ್ರ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರು ದೆಹಲಿಯಲ್ಲಿ ತುರ್ತು ಸಭೆಗಳನ್ನು ನಡೆಸಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ವಿಪತ್ತು ನಿರ್ವಹಣಾ ಪಡೆಗಳನ್ನ ಸೂಕ್ಷ್ಮ ಪ್ರದೇಶಗಳಿಗೆ ಮುಂಚಿತವಾಗಿಯೇ ಕಳುಹಿಸಿಕೊಡಲಾಗಿದೆ. ತುರ್ತು ಪರಿಹಾರ ಕಾರ್ಯಗಳಿಗಾಗಿ ನೂರಾರು ಕೋಟಿ ರೂಪಾಯಿಗಳ ಫಂಡ್ ಅನ್ನ ರಿಲೀಸ್ ಮಾಡಲು ಕೇಂದ್ರ ಗೃಹ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ. ಯಾವುದೇ ಪರಿಸ್ಥಿತಿನ ಎದುರಿಸಲು ಸೇನೆ ಮತ್ತು ವಾಯುಪಡೆಯ ಹೆಲಿಕಾಪ್ಟರ್ ಗಳನ್ನ ಸ್ಟ್ಯಾಂಡ್ ಬೈ ಮೋಡ್ ನಲ್ಲಿ ಇಡಲಾಗಿದೆ. ಇಂತಹ ಪ್ರಾಕೃತಿಕ ವಿಪತ್ತನ್ನ ಎದುರಿಸಲು ನಮಗೆ ಅತಿದೊಡ್ಡ ರಕ್ಷಾ ಕವಚವಾಗಿ ನಿಲ್ಲುವುದು ನಮ್ಮ ಹೆಮ್ಮೆಯ ಇಸ್ರೋ ಮತ್ತು ಅಲ್ಲಿನ ಅತ್ಯಾಧುನಿಕ ತಂತ್ರಜ್ಞಾನ. ಬಾಹ್ಯಾಕಾಶದಲ್ಲಿರುವಂತಹ ನಮ್ಮ ಹವಾಮಾನ ಉಪಗ್ರಹಗಳಾದ ಇನ್ಸಾಟ್ ಮತ್ತು ಓಷನ್ ಸ್ಯಾಟ್ ಗಳು ನಿರಂತರವಾಗಿ ಭೂಮಿಯ ವಾತಾವರಣದ ಚಿತ್ರಣವನ್ನ ಕಳುಹಿಸ್ತಾ ಇವೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಬಳಸಿ ಯಾವ ಊರಿನಲ್ಲಿ ಎಷ್ಟು ಸೆಂಟಿಮೀಟರ್ ಮಳೆಯಾಗುತ್ತೆ ಎನ್ನುವುದನ್ನ ಕರಾರುವಕ್ಕಾಗಿ ಲೆಕ್ಕಾಚಾರ ಮಾಡಲಾಗ್ತಾ ಇದೆ. ಭೂಮಿಯ ಮೇಲಿರುವಂತಹ ಡಾಪ್ಟರ್ ರಾಡರ್ ಗಳ ಮೂಲಕ ಮೋಡಗಳ ಚಲನವಲನವನ್ನ ಟ್ರ್ಯಾಕ್ ಮಾಡಿ ಜನರಿಗೆ ಮುಂಚಿತವಾಗಿ ಅಲರ್ಟ್ ಮೆಸೇಜ್ ಗಳನ್ನ ಕಳುಹಿಸುವ ಭಾರಿ ದೊಡ್ಡ ಸಿಸ್ಟಮ್ ಈಗ ಭಾರತದಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಸ್ನೇಹಿತರೆ, ಹವಾಮಾನದ ವಿಪರೀತ ಬದಲಾವಣೆಗಳಿಗೆ ಕೇವಲ ಲಾನಿನಾ ಮಾತ್ರ ಕಾರಣವಲ್ಲ. ಇದರ ಹಿಂದೆ ಮನುಷ್ಯನ ಅತಿ ದೊಡ್ಡ ದುರಾಸೆ ಮತ್ತು ಜಾಗತಿಕ ತಾಪಮಾನ ಅಂದ್ರೆ ಗ್ಲೋಬಲ್ ವಾರ್ಮಿಂಗ್ ಕೂಡ ಅಡಗಿದೆ. ನಾವು ಕಾರ್ಖಾನೆಗಳಿಂದ ಮತ್ತು ವಾಹನಗಳಿಂದ ಹೊರಸೂಸುವಂತಹ ವಿಷಾನಿಲಗಳು ಇಡೀ ಭೂಮಿಯ ತಾಪಮಾನವನ್ನ ಕಂಪ್ಲೀಟ್ ಆಗಿ ಹೆಚ್ಚಿಸ್ತಾ ಇದೆ. ಕಾಡುಗಳ ನಾಶ ಮತ್ತು ಬೃಹತ್ ಕಾಂಕ್ರೀಟ್ ಕಟ್ಟಡಗಳ ನಿರ್ಮಾಣದಿಂದಾಗಿ ಪ್ರಕೃತಿಯ ಸಮತೋಲನ ಕಂಪ್ಲೀಟ್ ಆಗಿ ತಗ್ಗು ಹೋಗಿದೆ. ನಾವು ಪ್ರಕೃತಿಗೆ ಮಾಡ್ತಾ ಇರುವ ಈ ನಿರಂತರ ದೌರ್ಜನ್ಯಕ್ಕೆ ಪ್ರಕೃತಿ ನಮಗೆ ಕೊಡ್ತಾ ಇರುವ ಭಾರಿ ದೊಡ್ಡ ಮತ್ತು ನೇರವಾದ ಶಿಕ್ಷೆಯೇ ಈ ಅಕಾಲಿಕ ಮಳೆ ಮತ್ತು ಭಾರಿ ದೊಡ್ಡ ಅನಾಹುತ. ಇನ್ನು ಈ ಪ್ರಾಕೃತಿಕ ವಿಪತ್ತನ್ನ ಎದುರಿಸುವ ಜವಾಬ್ದಾರಿ ಕೇವಲ ಸರ್ಕಾರ ಮತ್ತು ವಿಜ್ಞಾನಿಗಳ ಮೇಲಷ್ಟೇ ಇಲ್ಲ, ಪ್ರತಿಯೊಬ್ಬ ಸಾಮಾನ್ಯ ನಾಗರಿಕನ ಮೇಲೂ ಕೂಡ ಇದೆ. ನಾವು ಬಳಸುವ ಪ್ಲಾಸ್ಟಿಕ್ ಕಸಗಳನ್ನ ಎಲ್ಲೆಂದರಲ್ಲಿ ಎಸೆದು ಚರಂಡಿಗಳನ್ನ ಬ್ಲಾಕ್ ಮಾಡುವುದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸಬೇಕು. ಪ್ರತಿಯೊಂದು ಮನೆಯಲ್ಲೂ ಕೂಡ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳಬೇಕಾಗುತ್ತೆ. ಮರಗಿಡಗಳನ್ನ ಬೆಳೆಸುವ ಮೂಲಕ ಭೂಮಿಯ ತಾಪಮಾನವನ್ನ ಕಡಿಮೆ ಮಾಡುವ ಪ್ರಯತ್ನ ಮಾಡಬೇಕು. ನಮ್ಮ ಸಣ್ಣ ಸಣ್ಣ ಬದಲಾವಣೆಗಳು ಕೂಡ ಮಾತ್ರ ಇಂತಹ ಭಾರಿ ದೊಡ್ಡ ಜಾಗತಿಕ ಬಿಕ್ಕಟ್ಟಿನ ಸಮಯದಲ್ಲಿ ನಮ್ಮನ್ನ ಮತ್ತು ನಮ್ಮ ಮುಂದಿನ ಪೀಳಿಗೆಯನ್ನು ರಕ್ಷಿಸಲು ಸಾಧ್ಯ. ಒಟ್ಟಾರೆಯಾಗಿ ಹೇಳೋದಾದ್ರೆ ಸ್ನೇಹಿತರೆ, ಐಎಂಡಿ ಕೊಟ್ಟಿರುವಂತಹ ಈ 17 ರಾಜ್ಯಗಳ ಮಳೆಯ ಅಲರ್ಟ್ ಕೇವಲ ಒಂದು ಹವಾಮಾನ ವರದಿಯಲ್ಲ, ಬದಲಾಗಿ ಇದು ಪ್ರಕೃತಿ ನಮಗೆ ಕೊಡ್ತಾ ಇರುವಂತಹ ಅತಿ ದೊಡ್ಡ ಎಚ್ಚರಿಕೆಯ ಗಂಟೆ. ನಮ್ಮ ಕಳಪೆ ಮೂಲ ಸೌಕರ್ಯಗಳು ಮತ್ತು ಪ್ರಕೃತಿಯ ಮೇಲಿನ ನಮ್ಮ ದೌರ್ಜನ್ಯಗಳು ನಮ್ಮನ್ನೇ ತಿರುಗಿ ಕಚ್ಚುವಂತಹ ಸಮಯ ಈಗ ಬಂದಿದೆ. ದೆಹಲಿಯ ಕುಸಿತ ತಾಪಮಾನ ಮತ್ತು ಲಾನಿನಾ ಎಫೆಕ್ಟ್ ನ ಅಬ್ಬರ ಭಾರತದ ಆರ್ಥಿಕತೆಯನ್ನ ಮತ್ತು ಜನಜೀವನವನ್ನ ಕಂಪ್ಲೀಟ್ ಆಗಿ ಪರೀಕ್ಷೆಗೆ ಒಳಪಡಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಇಡೀ ದೇಶ ಒಗ್ಗಟ್ಟಾಗಿ ನಿಂತು ಈ ವಿಪತ್ತನ್ನ ಎದುರಿಸಬೇಕಾಗಿರುವುದು ಅನಿವಾರ್ಯವಾಗಿದೆ. ಭಾರತೀಯ ಹವಾಮಾನ, ಆರ್ಥಿಕತೆ ಮತ್ತು ಪ್ರಕೃತಿಯ ಅಸಲಿ ಚಿತ್ರಣವನ್ನು ಎತ್ತಿ ಹಿಡಿಯುವ ಸ್ಫೋಟಕ ರಿಪೋರ್ಟ್ ಇಡೀ ದೇಶಕ್ಕೆ ತಲುಪುವಂತೆ ಹೆಮ್ಮೆಯಿಂದ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ಆರ್ಥಿಕ ಬದಲಾವಣೆಗಳು, ಪರಿಸರ ವಿಶ್ಲೇಷಣೆ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ, ದೇಶ ವಿದೇಶದ ಆಗು ಹೋಗುಗಳನ್ನ ಗಮನಿಸ್ತಾನೆ ಇರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಕನ್ನಡ. ಧನ್ಯವಾದ.